ಇದರಲ್ಲಿ ನಿನ್ನ ಹೆಸರು ಬರ್ಸಿದ್ದೀನಿ. ಸಿದ್ದು, ಐ ಲವ್ ಯು. ಇಲ್ಲ, ನಾನೇ ಮಾತಾಡ್ಬಿಡ್ತೀನಿ. ಅದಕ್ಕೆ ಕಿತ್ತಾನೆ ಇದ್ರ ಬಗ್ಗೆ ಮಾತಾಡ್ಕೊಡ್ಬಿಡು. ಇಲ್ಲಿಗೆ ಬಿಟ್ಬಿಡು. ಏನು ರಾಣಿ? ರಾಣಿ ಹಾಂ ಪಾರು, ಅದಕ್ಕೆ ಅದು ಅರ್ಶಿನ ಶಾಸ್ತ್ರದ ಬಟ್ಟೆ ಎಲ್ಲ ಐತೆ. ಅದು ಕಬಾಡಲ್ಲಿದೆ. ಹಾಂ ತತ್ತೀನಿ ರೀ, ಬದಲಾಯಿಸ್ಕೊಂಡು ಹೋಗುವ. ಅಕ್ಕ ತಯಾರು ಮಾಡಮ್ಮ, ಕರ್ಕೊಂಬನ್ನಿ. ಹಾಂ ನಂಬರ್ 4 ಈ ಮದ್ವೆ ಡಮಾರು. ಹಲೋ ಪಿಂಕಿ ಬೇಬಿ, ಎಲ್ಲಿದ್ಯಾ ನೀನು? ಮದ್ವೆಗೆ ಬರೋಕಿಲ್ವಾ ನೀನು? ಈಗ ಸೀನಾ, ಯಾರ್ದು ಮದ್ವೆಗೆ ನಾನು ಯಾಕೋ ಬರ್ಲಿ? ಇದೇನ್ ಪಿಂಕ್ ಹಿಂಗ್ ಹೇಳ್ತಿದ್ಯಾ ನೀನು? ಇದು ವೀರಭದ್ರೆ ಅವ್ರ ಮನೆ ಮದ್ವೆ, ಇಡೀ ಊರ್ನೇ ಕರೆದವ್ರೆ ಅಂದ್ಮೇಲೆ ನೀನ್ ಬಂದ್ರೆ ದೊಡ್ಡ ವಿಷಯನಾ? ಊರಲ್ಲಿರೋರೆಲ್ಲ ಬಂದಿದ್ದಾರೆ ಅಂತ ನಾನು ಬರ್ಬೇಕಾ? ನನ್ಗೆ ಅಂತ ಒಂದು ಇನ್ವಿಟೇಷನ್ ಬೇಡ್ವಾ? ಪಿಂಕಿ ಬಂಗಾರಿ, ಅದಂಗಲ್ಲ. ನೀನು ಮದ್ವೆ ನೋಡಕ್ ಬರ್ಲಿಲ್ಲ ಅಂದ್ರು ನನ್ನ ನೋಡಕ್ಕೋಸ್ಕರನಾದ್ರೂ ಬಾ. ಅದು ಅಲ್ಲದೆ ಈ ಮದ್ವೆ ಮನೆ ಅನ್ನೋದು ಲವರ್ಸ್ಗೆ ಒಂಥರ ಫ್ರೀಡಮ್ ಪಾರ್ಕ್ ಇದ್ದಂಗೆ. ಯಾರು ಹೇಳೋರಿರಲ್ಲ, ಕೇಳೋರಿರಲ್ಲ, ಆರಾಮಾಗಿ ಮಾತಾಡ್ಕೊಂಡು ಓಡಾಡ್ಕೊಂಡು ಇರ್ಬೋದು. ಅದು ಅಲ್ಲದೆ ತಾಳಿ ಕಟ್ಟೋದು ಪ್ರಾಕ್ಟೀಸ್ ಮಾಡ್ಕೋಬೋದು. ಆದ್ರೆ ಈ ಮದ್ವೆ ಗಂಡು ಮದ್ವೆ ಹೆಣ್ಣಿಗೆ ತಾಳಿ ಕಟ್ಟೋದನ್ನ ಹೆಂಗೆ ಅಂತ ನೋಡ್ಕೊಂಡ್ರೆ ಮುಂದೆ ನಾನು ನಿನಗೆ ಹೆಂಗ್ ಕಟ್ಟೋದು ಅಂತ ಗೊತ್ತಾಯ್ತದಲ್ಲ, ಅದಕ್ಕೆ ಹಂಗಂದೆ. ಛೀ, ತುಂಟನಪ್ಪ ನೀನು. ಸರಿ, ನೀನ್ ಯಾವ ಕಲರ್ ಡ್ರೆಸ್ ಹಾಕೋತಿದ್ಯಾ ಹೇಳು, ನಾನು ಅದೇ ಕಲರ್ ಸ್ಯಾರಿ ಹುಟ್ಕೊಂಡು ಬರ್ತೀನಿ. ಹಂಗೇನಾರು ಮಾಡ್ಗಿಡ್ಬಿಟ್ಯಾ? ಇಲ್ಲೆಲ್ರು ಸೀರೆ ಹಾಕೊಂಡೆ ಓಡಾಡ್ತವ್ರೆ. ಆಮೇಲೆ ನೀನ್ ಬಂದ್ರೆ ನಂಗೆ ಕಂಡಿಡೋದು ಕಷ್ಟ ಆಗೋಯ್ತದೆ. ಒಂದ್ ಕೆಲಸ ಮಾಡು, ನಾನು ನೀನು ಹುಡ್ತೋಬಕ್ಕೆ ಅಂತ ಹೊಸ ಬಟ್ಟೆ ಕೊಡ್ಸಿದ್ನಲ್ಲ, ನಾಳೆ ಬರ್ತಾ ಆ ಬಟ್ಟೆ ಹಾಕಬ್ಬ. ನೀ ಅದನ್ನ ಹಾಕೊಂಡು ಮದುವೆ ಮನೆಗೆ ಹಂಗೆ ನಡ್ಕೊ ಬಂದ್ರೆ 4 ಜನ ಹೀರೋಯಿನು ಮಿಕ್ಸ್ ಆಗಿ ನಡ್ಕೊ ಬಂದಂಗಿರ್ಬೇಕು. ಹಂಗಾದ್ರೆ ಆ 4 ಸಿನಿಮಾನೇ ನೋಡು, ನಾನ್ ಬರಲ್ಲ. ಪಿಕ್ಕಿ ಪಿಕ್ಕಿ ಪಿಕ್ಕಿ. ಸರಿ ಸರಿ, ನಿನಗೆ ಯಾವ ಬಟ್ಟೆ ಇಷ್ಟ ಆಯ್ತದೋ ಆ ಬಟ್ಟೆನೇ ಹಾಕಬಾ. ಒಟ್ನಲ್ಲಿ ಬರ್ಬೇಕಷ್ಟೇ. ಆದಷ್ಟು ಬೇಗ ಬರ್ತೀನಿ. ನಾಳೆ ಎಷ್ಟೊತ್ತಿಗೆ ಬರ್ತಿದ್ಯಾ? ಯಾವನು? ಹಲೋ, ಯಾವನವನು? ಬೆಳಗ್ಗೆನೂ ಬರಲ್ಲ, ಸಂಜೆನೂ ಬರಲ್ಲ. ಛತ್ರದಾಗೆ ಭಾರಿ ಕೆಲಸ ಬಿದ್ದವೆ. ಈ ಮೈಗಳು ನನ್ನ ಮಗನ ಕೈಲೇ ಮಾಡಿಸ್ಬೇಕು. ಮತ್ತೆ ನೀನು ಬಂದು ಅವನನ್ನ ಕರ್ಕೊಂಡು ಹೋಗ್ಬೇಡ. ಹಲೋ ಹಲೋ, ಯಾವನಲ್ಲ ಇವನು? ಆತ ಕಡೆಯಿಂದ ಮಾತಾಡ್ತಾನೆ ಇಲ್ಲ. ಇನ್ನೊಂದು ಸಲ ಏನಾದರೂ ಈ ಮೊಬೈಲ್ ನಿನ್ನ ಕೈಲಿದ್ದಿದ್ದು ನೋಡಿದ್ರೆ ಕೈ ಮುರಿದು ಕಾಲ್ ಕೊಡ್ತೀನಿ. ಬರಲ್ಲ, ಕೆಲಸ ಐತೆ. ಅಪ್ಪ ಫೋನ್ ಕೊಡಪ್ಪ, ಬರ್ತೀನಿ. ಹಾಕೊಂಡಿರೋ ಚಡ್ಡಿನೂ ನಾನೇ ಕೊಡ್ಸಿರೋದು. ಈ ಐಸಿರಿಗೆ ಮೊಬೈಲ್ ಬೇರೆ ಕೇಡು. ಬರಲ್ಲ, ಕೆಲಸ ಐತೆ. ಅಪ್ಪಯ್ಯ, ಅದ್ ಏನು ಅಂತ ಮಾತಾಡ್ತಿದ್ಯಾ? ನಾವು ವೀರಭದ್ರೆ ಅವ್ರ ಮನೆ ಮದ್ವೆಲಿರೋದು ಕೆಲಸ ಮಾಡಕ್ಕೆ ಅಂತಾನೆ 1000 ಜನ ಅವ್ರೆ. ನನಗೆ ಏನ್ ಕೆಲಸ ಇರ್ತದೆ ಹೇಳು? ಏನು ಕೆಲಸ ಇಲ್ವಾ? ಇದನ್ನ ಎತ್ತಿಡು, ಆಮೇಲೆ ಬೇರೆ ಕೆಲಸ ಹೇಳ್ತೀನಿ. ಒಳ್ಳೆ ತಿಕ್ಕಲ್ ನಮ್ಮ ಅಪ್ಪನ ಸವಾಸ ಆಯ್ತಲ್ಲ. ಸದ್ಯ ಪಿಂಕಿ ಅಂತ ಗೊತ್ತಾಗ್ಲಿಲ್ವಲ್ಲ. ನಮ್ಮ ಅಪ್ಪನ ಏನೆಲ್ಲ ಕೆಲಸ ಹೇಳ್ತಾನೆ. ಅವ್ರಿಗೇನು ಗೊತ್ತು ನಾವು ಜಿಮ್ಮಲ್ಲಿ ಎಂತೆಂಥ ಡಂಬಲ್ಸ್ ಎತ್ತಿಲ್ಲ ಅಂತ. ಅಕ್ಕ, ನಡೀತಿರೋ ಮದುವೆಗೆ ಶಾಸ್ತ್ರ ಎಲ್ಲ ಬೇಕೇನೆ? ಅಯ್ಯೋ, ಅವ್ರ ಖುಷಿಗೆ ಅವ್ರಿಗೇನೋ ಮಾಡ್ಕೋತಾರೆ ಬಿಡೆ. ಅದು ಅಲ್ಲದೆ ಇಷ್ಟು ಜನ ಬಂದು ಸೈನ್ ಆಗ್ತಾರೋ ಈ ಮದುವೆ ಅನ್ನೋ ಚೆಕ್ಕು ಬೀನ್ಸ್ ಆಗೋದಂತೂ ಗ್ಯಾರಂಟಿ. ಅಯ್ಯೋ ಅಕ್ಕ, ಅದು ಬೀನ್ಸ್ ಅಲ್ಲ, ಬೌನ್ಸ್, ಚಕ್ ಬೌನ್ಸ್. ಹೇ ಅದೇನೆ ನಂಬರ್ 4 ಈ ಮದುವೆ ಡಮಾರು ಹೊಡಿ. ಎಷ್ಟು ಮುದ್ದ ಕಾಣಿಸ್ತಿದ್ಯಾ ನೋಡು. ಅರ್ಶನದ ನೀರು ಮೈ ಮೇಲೆ ಬಿದ್ದರೆ ಇನ್ನೂ ಲಕ್ಷಣವಾಗಿ ಕಾಣಿಸ್ತೀಯ. ಹೋಗೋಣವೆ? ಏನೇ ಅಕ್ಕ, ನಾವಿಬ್ರು ನೋಡಿದ್ರೆ ಅಣ್ಣಂಗೂ ಅದಕ್ಕೆ
ಆಕೆಗೂ ಮದುವೆ ಮಾಡ್ಸೋದು ಹೆಂಗೆ ಅನ್ನೋ ಟೆನ್ಷನ್ ಆಗಿದ್ರೆ ಇವರು ಮದುವೆ ಹೆಣ್ಣು ರೆಡಿ ಮಾಡೋ ಸಂಭ್ರಮದಲ್ಲಿದ್ದಾರಲ್ಲ. ಮಕ್ಕಳಮ್ಮ ವರ ಕೊಡ್ಲಿಲ್ವಾ? ಆ ಗಾಡು ಯಾವತ್ತು ಯಾರಿಗೂ ಮೋಸ ಮಾಡಲ್ಲ. ನ್ಯಾಯ ಅಂದ್ರೆ ನ್ಯಾಯ. ಜೈ ಆಂಜನೇಯ. ಕಮ್ ಫಾಸ್ಟ್. ಅಣ್ಣ, ಇಲ್ಲಿ ಯಾಕಿದ್ಯಾ ಅಣ್ಣ? ನಡೀತಿರೋದು ನಿನ್ ತಂಗಿ ಮಗಳ ಮದ್ವೆ. ಎಲ್ಲ ಬಿಟ್ಟು ಇಲ್ಲಿ ಬಂದು ಹಿಂಗೆ ನಿಂತ್ಕೊಂಡ್ರೆ ಹೆಂಗಣ್ಣ? ನಡಿ ಬಾ. ಜೀವನ ಹೆಂಗೆ ಬದಲಾಯ್ತದೆ ನೋಡ್ತೀಯ ತಂಗಿಯವ್ವ. ಪಾರ್ವತಿನ ನಮ್ಮ ಶಿವನಿಗೆ ತಂದ್ಕೊಬೇಕು ಅಂತ ಮಾತಾಡ್ಕೊಂಡಿದ್ದೀವಿ. ಆದ್ರೆ ಅವಳು ಕೆಟ್ಟ ಹೆಸರು ತರದೇ ಇದ್ದಿದ್ರೆ ಇವತ್ತು ಆ ವರ್ಣ ಜಾಗದಲ್ಲಿ ನನ್ನ ಮಗ ಶಿವ ಇರ್ತಾ ಇದ್ದ. ಬಂದಿರೋ ನೆಂಟರಿಗೆಲ್ಲ ಬನ್ನಿ ಅಣ್ಣ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಬೇಕಾಗಿದ್ದ ನಾನು ಇವತ್ತು ನೆಂಟಂತರ ಬಂದು ಊಟ ಮಾಡ್ಕೊಂಡು ಹೋಗಂಗಾಯ್ತು. ನಮ್ಮ ಕೈಲಿ ಏನಿದೆ ಅಣ್ಣ? ಎಲ್ಲ ವಿಷಯನೂ ನಿನಗೆ ಗೊತ್ತಿರೋದೆ. ಶಿವು ಪಾರ್ವತಿ ಗಂಡ ಹೆಂಡತಿ ಆಗಿದ್ದಿದ್ರೆ ಮೊದಲು ಖುಷಿ ಪಡ್ತಿದ್ದವಳೆ ನಾನು. ಅಂದ್ಕೊಂಡಂಗೆಲ್ಲ ಆಗ್ಬಿಟ್ರೆ ದೇವಸ್ಥಾನ, ದೇವರು, ಹರಕೆ ಇದೆಲ್ಲ ಯಾಕೆ ಹೇಳು? ಹೋಗ್ಲಿ ಬಿಡು ಅಣ್ಣ, ನೀನು ಮೊದಲು ಒಳಗೆ ಬಾ. ಶಾಸ್ತ್ರಕ್ಕೆ ನೀ ಇದ್ರೇನೆ ಚಂದ. ಒತ್ತಾಯ ಮಾಡಬೇಡ ಕಣವ. ನಾನು ಮದುವೆ ಬಂದಿರೋದೇ ಹೆಚ್ಚು. ಅಣ್ಣ, ಅಕ್ಕ ಒಳಗಡೆ ಕರಿತಿದ್ದಾರೆ, ಬೇಗ ಬರ್ಬೇಕಂತೆ. ಬಂದೆ ಸುಶೀಲಾ. ಅಣ್ಣ, ಮದುವೆ ಮುಗಿಯೋವರೆಗೂ ಇಲ್ಲೇ ಇರ್ಬೇಕು ನೀನು, ಆಯ್ತಾ? ಒಳಗೆ ಹೋಗಿ ಬರ್ತೀನಿ. ಬಾ ಅಲ್ಲ, ಇನ್ನೂ ಅರ್ಶನದ ನೀರೇ ಬಿದ್ದಿಲ್ಲ, ಆಗ್ಲೇ ಮದ್ವೆ ಕಳೆ ಮುಖದ ಮೇಲೆ ಹುಕ್ ಕರಿತೈತೆ. ಏ ಲೀಲಮ್ಮ, ನೀನೇನ್ ಯಾರ ನೋಡಿದ್ರು ಹಿಂಗೆ ಅಂತ್ಯಾ? ಏ ಸುಮ್ಕಿ ರಶ್ಮಿ, ಯಾರ ಸತ್ವಾಗ್ಲೂ ಒಳ್ಳೆ ಕಳೆ ಬಂದೈತೆ. ಅಯ್ಯೋ ಲೀಲಕ್ಕ, ನೀವೊಳ್ಳೆ ಅವಳು ಮಾಡೋ ತಮಾಷೆಗೆಲ್ಲ ಉತ್ತರ ಕೊಟ್ಕೊಂಡು. ಪಾರು, ನೀನ್ ಬಾ. ಶುರು ಹಚ್ಕೊಳ್ರಿ ಮತ್ತೆ. ಗುಂಡಕ್ಕ, ಏನೇ ಈ ಅರ್ಶನ ಯಾಕೆ ಹಚ್ಚೋದು? ಅವತ್ತು ನನಗೂ ಹಚ್ಚಿದ್ರು, ಕಾಯಾದಾಗ್ಲೂ ಅರ್ಶನ ಹಚ್ತಾರೆ, ಏಕೆ? ಮದುವೆಲಿ ಅರ್ಶನ ಯಾಕೆ ಹಚ್ತಾರೆ ಅಂದರೆ, ಒಂದು ನಂಜಾಗಬಾರ್ದು ಅಂತ. ಇನ್ನೊಂದು, ಅರ್ಶನ ನೀರು ಬೆರೆತು ಹೇಗೆ ಔಷಧಿಯಾಗಿ ಮುಂದೆ ಕೆಟ್ಟು ಹೋಗೋದನ್ನ ತಡೆಯುತ್ತೋ ಹಾಗೆ ಗಂಡ ಹೆಂಡತಿ ಸೇರಿ ಸಂಸಾರದಲ್ಲಿ ಬರೋ ಅನುಮಾನ, ಅವಮಾನ, ಕೋಪ, ದ್ವೇಷ ಇಂಥ ಎಲ್ಲ ಕಾಯಿಲೆಗಳಿಗೂ ಮದ್ದಾಗಿರಲಿ ಅಂತ ಹಚ್ಚೋದು. ಪರವಾಗಿಲ್ವೇ ಬೀರ್ಭದ್ರ, ನಿನ್ನ ಹೆಂಡತಿನೂ ಸಾನೇ ತಿಳ್ಕೊಂಡವಳೆ. ಎಲ್ಲ ನಮ್ಮ ಮನೆಗೆ ಬಂದಮೇಲೆ ಕಲಿಸಿರೋದು. ಹಾಂ, ಅರ್ಶನ ಶಾಸ್ತ್ರ ಶುರು ಮಾಡಿ. ಎಲ್ರಮ್ಮ ಒಂದು ಸೋಬಾನೆ ಹಾಡು ಹೇಳಿ. ಹಸುನಾದ ಕಡಗ ನಿಮ್ಮ ಕೈಲಾಕದೇರ, ಹಸುನಾಗೆ ಬರಲೇ ಹೋಗಾರ ಅರ್ಶನ, ಅರ್ಶನ ಏಕೋರು ಹಸನಾಗೆ ಏಕೇರೆ, ಚಿನ್ನದ ಕಡಗ ನಿಮ್ಮ ಕೈಲೇ.
ಗೌಡ್ರೆ ಇಲ್ಲಿ ನೋಯ್ತಾಯ್ತಾ? ಇಲ್ಲಿ ನಂಗೆ ಎಲ್ಲೆಲ್ಲಿ ಹೋಯ್ತದ ನಾನು ಹೇಳ್ತೀನಿ, ನೀನು ಒತ್ತು. ನೀನೇನು ಹೆಣ್ಮಕ್ಳು ಕೈ ಅಲ್ಲ, ಹಂಗೆ ಒಳ್ಳೆ ಹೂವು ಒತ್ತದಂಗೆ ಗೊತ್ತೀಯ? ನಮ್ಮ ಗೌಡ್ರು ಗರಡಿ ಮನೆಯಲ್ಲಿ ಕಸರತ್ ಮಾಡಿ ದೇಹ ಬೆಳೆಸಿರೋದು. ಓ ಹೌದಾ? ಗೌಡ್ರೆ ಏಳಲೇ ಇಲ್ಲ, ಮೊದಲೇ ಹೇಳೋದಲ್ವೇ? ಇಲ್ಲಿ ನೋಡಮ್ಮ. ಪುಟ್ಟ ಅಂದ್ರೆ ಎಲ್ಲ ಹಂಗ ಮುಕ್ತಿಯಾ? ಅಲ್ಲ ಗೌಡ್ರೆ, ಗರಡಿ ಮನೆ ಅಂದ್ರಲ್ಲ, ಅದಕ್ಕೆ ಊಸಿ ನೋಡಮ್ಮ. ಪಾಪ ನೀವು ಬಿಡಿ, ಅವರೇ ಏನೇನೋ ಹೇಳ್ತಾರೆ. ಬಸಿ ಸುಮ್ಕಿಲ್ಲ ಇವತ್ಲ. ಶಿವು, ನಿನ್ ಜೀವನದಲ್ಲಿ ಅವ್ರವ್ರ ಕೈಕಾಲೇ ಹೊತ್ಕೊಂಡಿರ್ತೀಯಾ ಇಲ್ಲ ಬೇರೆ ಏನಾದ್ರು ಮಾಡ್ತೀಯಾ? ಏಯ್, ಬೇರೆ ಏನೋ ಮಾಡ್ತಾನೆ. ಇವ್ರ ಮದ್ವೆಗೆ ಹೋಗೋದು, ಗಂಡಿನ ಚಾಕ್ರಿ ಮಾಡೋದು, ಬಿಟ್ಟಿ ಊಟ ಸಿಗುತ್ತೆ, ಖರ್ಚಿಗೆ ಕಾಸಾಗುತ್ತೆ. ಅಲ್ಲಿ ಅರ್ಶಿನ ಶಾಸ್ತ್ರ ಮಾಡ್ತಾವ್ರಣ. ಏನು ನನ್ನ ಬಿಟ್ಬಿಟ್ಟು ಶಾಸ್ತ್ರ ಮಾಡ್ತಾವ್ರ? ಗೌಡ್ರೆ ಯಾಕೆ ಕೋಪ ಮಾಡ್ಕತ್ತೀರಾ? ಶಾಸ್ತ್ರ ನಡೀತಿರೋದು ಹೆಣ್ಣಿಗೆ, ನೀವು ಆರಾಮಾಗಿ ತಗಿಲ್ಲ ಕೈಯ. ನನ್ನ ಬಿಟ್ಬಿಟ್ಟು ಅದು ಹೆಂಗಿರಲ್ಲ ಶಾಸ್ತ್ರ ಮಾಡಾರೋ? ಗೌಡ್ರೆ ನೀವೇನಕ್ಕೆ ಶಾಸ್ತ್ರಕ್ಕೆ ಹೋಯ್ತೀರಾ? ಅವಳು ನಾನು ಮದುವೆ ಆಗ್ಬೇಕಾಗಿರೋ ಹುಡುಗಿ. ಅವಳಿಗೆ ಅರ್ಚನೆ ಹಚ್ಚಿದ್ರೆ ನಾನು ಹಚ್ಬೇಕು, ಇನ್ಯಾವನ್ಲ ಹಚ್ಚಕ್ ಸಾಧ್ಯ? ನಡಿಲ್ಲ, ನಾನೇ ಹಚ್ತೀನಿ. ಅಯ್ಯೋ ಮಾದೇಶ್ವರ, ಮೊದಲೇ ಪಾರುಗೆ ಇವ್ ನೆರಳು ಕಂಡ್ರೆ ಹಾಕಿಲ್ಲ, ಅಂಥದ್ರಾಗೆ ಅರ್ಶನ ಬೇರೆ ಹಚ್ತೀನಿ ಅಂತವನಲ್ಲ. ಇವ್ನ ಅರ್ಶನ ಹಚ್ದೇ ಇರೋ ಥರ ಏನಾದ್ರೂ ಮಾಡ್ಬೇಕಲ್ಲ. ಏನ್ ಮಾಡಮ್ಮ? ನನ್ಗೆ ಯಾವಾಗ ಮದ್ವೆ ಆಯ್ತದೋ, ನಾನು ಹಿಂಗೆ ಯಾವಾಗ ಅಷ್ಟು ಹಚ್ಚಿಸ್ಕೊತೀನೋ ಏನೋ. ನೀ ಹೂವನ್ನು ಇವಾಗ್ಲೇ ಮಾವಯ್ಯನ ಹತ್ರ ಮಾತಾಡೋಣ ಮಂಜಿ. ಅದು ನಮ್ಮ ಅಪ್ಪ ಇಂತ ಮಾತಾಡೋದಲ್ಲ, ನಿಮ್ಮ ಅಣ್ಣಂತ ಮಾತಾಡ್ಬೇಕಾಗಿರೋದು. ಹಾಗಾದ್ರೆ ನೀನೇ ಮಾತಾಡು. ಅಳಿಯಂದ್ರು ಪ್ರಶ್ನೆ ಶಾಸ್ತ್ರ ನೋಡಕ್ ಬರ್ತಿದ್ದಾರೆ. ಇಂಥದ್ರಲ್ಲೆಲ್ಲ ನಮ್ಮ ಹುಡುಗಂಗೆ ಭಾರಿ ಮನ್ಸು. ನೋಡ್ಕೊಂಡ್ಲಿ. ಅಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಲೇ ಶಿವು, ಆ ಚೇರ್ ತತ್ತಾರಲ್ಲ. ನಂಗೇನಾದ್ರು ಚೇರ್ ತಗೊಂಬ ಅಂದಿದ್ರೆ ಆ ಚೇರ್ ಅಡಿಗೆ ಒಂದು ಮುಳ್ಳಿಟ್ಬಿಡ್ತಿದ್ದೆ. ಅಕ್ಕ, ಅಣ್ಣ ಯಾಕಕ್ಕ ಈ ಕೆಲಸ ಎಲ್ಲ ಮಾಡಬೇಕು? ರಶ್ಮಿ, ರಮ್ಯಾ, ಸ್ವಲ್ಪ ಸುಮ್ಮನೆ ಇರಿ. ಕೂತ್ಕೊಳ್ಳಿ ಗೌಡ್ರೆ, ಕಾಲು ನೋವು ಬಂದ್ಬಿಟ್ರೆ ಬಹಳ ಕಷ್ಟ ಆಯ್ತದೆ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಸಿಗ್ನಲ್ಲು. ಹೋಗಿ ಅಣ್ಣಂಗೆ ಹೇಳ್ಬಿಡ್ಲ. ಸೋಮ, ಹಿಂಗಿರ್ತದೆ ಶಾಸ್ತ್ರ. ಗೊತ್ತಾಯ್ತು. ಅದಕ್ಕೆ ನಾನೊಂದ್ಸರಿ ಪಾರ್ವತಿಗೆ ಅರ್ಶಿನ ಹಚ್ಬೇಕು ಅನ್ಕೊಂಡಿವ್ನಿ. ಹಚ್ಲಾ? ಅದಕ್ಕೆ ಯಾಕಲಾ ಗಿಂಚ್ಕೊಂಡು ಕೇಳ್ತೀಯಾ? ಪಾರು ನಿನ್ನ ಹೆಂಡ್ರಾಗಳು, ಹೋಗ್ಲಾ ಹಚ್ಚು. ನಮ್ ಕಡೆ ಮೊದ್ಲು ಗಂಡಿನ ಕಾಲ್ ತೊಳಿಯಕ್ ನೀರ್ ಕೊಡ್ತಾರೆ, ಆಮ್ಯಾಕ ಆರ್ತಿ. ಸೋಮ, ಮಾಡ್ತೀನಿರು ನಿಂಗೆ. ಏನ್ರ
ನೀನಲ್ವಾ ಬಂದಿದ್ದು ಏನು ವಿಷಯ? ನಮ್ಮ ತಮ್ಮ ಮದುವೆ ಬಂದು ನೀವೇ ಆಶೀರ್ವಾದ ಮಾಡ್ಬೇಕಮ್ಮ. ಆಯ್ತಾಯ್ತು, ಮಾಸ್ತಿ ಕೊಪ್ಲರಲ್ವಾ, ಮಾಡೋಣ ಬಿಡು. ಸರಿ. ಆಯ್ತಾಯ್ತು, ಒಳ್ಳೇದಾಗಲಿ. ಅಜ್ಜಿ ಅಜ್ಜಿ ನಿಮ್ಮ ಕಡೆ ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ಕಟ್ನಿಟ್ಟಾಗಿ ಮಾಡ್ತೀನಿ ಅಂತಿದ್ರಿ ಅಲ್ವಾ? ಹಾ ಹೌದು. ಮತ್ತಿವಾಗ ಗಂಡೆ ಅರ್ಶನ ಹಚ್ಚಕ್ ಹೊಂಟವ್ರೆ. ಓ, ನಿಮ್ ಕಡೆ ಇದೆ ಆ ಶಾಸ್ತ್ರ? ಯಾವನ್ಲ ಅರ್ಶನ ಹಚ್ತಿರೋದು? ಸೋಮೇಗೌಡ್ರು ಹಚ್ತವ್ರೆ. ಎಲ್ಲ ಇವನ ಸೋಮೇಗೌಡ ಏನ್ಲ ಮಾಡ್ತಾ ಇದೀಯಾ? ಮದ್ವೆ ಗಂಡು ಅರ್ಶನ ಹಚ್ತಾನೆ ಅಂತ ಯಾವನ ಹೇಳಿದ್ದು? ಬಾರ ಹೆಚ್ಚಿಗೆ. ಅಜ್ಜಿ ಚೂರೇ ಚೂರು ಹಚ್ಬಿಡ್ತೀನಿ. ಚೂರು ಬೇಡ, ಬಾರು ಬೇಡ, ಬಾಯಿಗೆ. ಸೋಮ, ಅಜ್ಜಿ ಹೇಳ್ತಾರಲ್ಲ, ಬಾರ್ಲಾ ಬಾರ್ಲಾ. ಅಬ್ಬಬ್ಬಬ್ಬಬ್ಬಬ್ಬ, ನಮ್ ಗೌಡ್ರಿಗೆ ಕಿರ್ಕರು ಅಂದ್ರೆ ಏಟ್ ಗೌರವ, ಏಟ್ ಮರವಾದೆ. ಅಜ್ಜಿ ಹಾಕಿದ ಗೆರನ ದಾಟಕ್ಕಿಲ್ಲ ಅಲ್ವಾ ಗೌಡ್ರೆ? ಸೋಮೇಗೌಡ, ಏನ್ಲ ಹಂಗೆ ನಿಂತಿದ್ಯಾ? ಅರ್ಶನ ಶಾಸ್ತ್ರಕ್ಕೆ ನಾನು ಕರಿಯ ಗಂಟ ಬರ್ಕೂಡ್ದು. ಬರ್ಲಾ ಹೆಚ್ಚಿಗೆ, ಬಾರ್ಲಾ. ಬಾ ಬಾ. ಹೆಜ್ಜೆಜ್ಜೆಗೂ ಅತ್ತಿಗೆ ಕೈ ಹಿಡಿದು ಕಾಪಾಡ್ತಿದ್ಯಲ್ಲ, ಅವ್ಳ ಜೀವನ ಪರ್ಯಂತ ನೀನೇ ಕೈ ಹಿಡಿದ್ಬಿಟ್ರೆ ಅತ್ತಿಗೆ ಖುಷಿಯಾಗಿರ್ತಾಳಣ್ಣ. ಆದರೆ ಅದ್ಯಾವ್ರ ಇಚ್ಛೆ ಏನಿದೆಯೋ. ಅಣ್ಣ ಇಷ್ಟೊಂದೆಲ್ಲ ಮಾಡ್ತಿದ್ದಾನಂದ್ರೆ ಏನೋ ಇದೆ ಅನ್ನಿಸ್ತಾ ಇದೆ. ಏನೋ ನಾವು ಅನ್ಕೊಂಡಂಗಾದ್ರೆ ಅಷ್ಟೇ ಸಾಕು. ಹಾ ಶುರು ಮಾಡಿ. ಸೋಮೇಗೌಡ, ಬಾರ್ಲೆ ಮಗನೇ. ಕುತ್ತಿಗೆ ಹಾಕಿರೋ ತೆಗಿಲ್ಲ ಈಗ್ಲಾರು? ಬೇಡ ಬೇಡ, ಇದನ್ನ ತೆಗೆದ್ರೆ ನನ್ನ ಕತ್ತೆ ನಿಲ್ಲಕ್ಕಿಲ್ಲ. ಅರ್ಶನ ಶಾಸ್ತ್ರಕ್ಕೂ ಕುತ್ತಿಗೆ ಪಟ್ಟಿ ತೆಗಿಯಕ್ಕಾಗ್ತಾ ಇಲ್ಲ ಅಂದಮೇಲೆ ಈ ಮದ್ವೆ ಡಂಕಿ ಡಮಾರು. ಅಲ್ಲ ಗೌಡ್ರೆ, ಕತ್ ನಿಲ್ದಿರೋಷ್ಟು ಉಳ್ಕೋಗೋಯ್ತಾ? ಏನೋ ಅಪ್ಪ, ವಾಸಿನೇ ಆಯ್ತಿಲ್ಲ. ನಾಟಿ ಗೀಟಿ ಔಷಧಿ ಏನಾದರೂ ತಗೊಳ್ಳೋದಲ್ವಾ? ವಾಸಿ ಐತದೆ, ತಕೊಳ್ಳಿ. ಲೇ ಶಿವ, ಈ ಕತ್ತು ಎಷ್ಟು ಉಳುಕಿದೆಯೋ ಗೊತ್ತಿಲ್ಲ, ಆದರೆ ಅದನ್ನು ನೆನಪು ಮಾಡಿ ಮಾಡಿ ಮತ್ತಷ್ಟು ಜಾಸ್ತಿ ನೋವು ಮಾಡ್ತಿದ್ಯಾ. ನಾ ಸಾಯಿಸ್ಬಿಡ್ಬೇಕು ಅನ್ಸುತ್ತೆ. ಸರಿ ಸರಿ, ಕೂತ್ಕೊಂಡು ನಡಿ. ಒಂದು 5 ಜನ ಮುತ್ತೈದೇರು ಅರ್ಶನ ಹಚ್ಚಿ. ಶಿವು, ಹೋಗೋ. ಆಮೋ.
ಏನ್ ಹಾಗೆ ಕೂಡ ನೀನು ಹಚ್ಚ ಬರ್ಲಾ? ಶಾಸ್ತ್ರ ಎಲ್ಲ ಮುಗೀತು. ಸೋಮೇಗೌಡ, ಎಣ್ಣೆ ಹಚ್ಕೊಂಡು ಸೀಗೆಕಾಯಿ ಹಾಕೊಂಡು ಅಚ್ಚಕಟ್ಟ ಸ್ನಾನ ಮಾಡ್ಕೊಂಡು ಬಾ ಹೋಗು. ಬೀಗ್ರೆ, ನನ್ನ ಸೋಮನ್ ಬೆಂತಿಕ್ಕಕ್ಕೆ ಯಾರಾದ್ರೂ ಬೇಕಾಗಿತ್ತಲ್ಲ ಬೀಗ್ರೆ. ಎಣ್ಣೆ ಜಿಡ್ಡು ಸುಲಭವಾಗಿ ಹೋಗಂಗಿಲ್ಲ ಅಲ್ಲ. ಅದಕ್ಕೇನಂತೆ ಶಿವು, ನೀನೇ ಹೋಗು, ನೀಟಾಗಿ ಸ್ನಾನ ಮಾಡಿಸಿ ಕರ್ಕೊಂಬ. ಸರಿ ಕಣ್ಮ. ಹೋಗ್ಲಾ? ಅವತ್ತು ಉಳುಕ್ತಿದ್ದಂಗೆ ಇವತ್ತು ಸರಿಯಾಗಿ ಉಚ್ಚ ಕಳಿಸ್ತೀನಿ. ಬನ್ನಿ 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 ಗೌಡ್ರಿ.